ಉತ್ತರ ಕರ್ನಾಟಕದಲ್ಲಿ ಎದ್ದಿರುವಂತಹ ಪುಬ್ಬ ಪ್ರವಾಹ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಊರು ಕೇರಿಗಳೆಲ್ಲ ಕೆರೆಗಳಂತಾಗಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಕಲಬುರಗಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಈ ಬಾರಿ ಸುರಿತಾ ಇರೋದು ಮಳೆಯೋ ಅಥವಾ ಮಾಯದ ಮಳೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಪುಷ್ಯ ಮಾಘ ಮಳೆಯಲ್ಲಿ ಇಡೀ ರಾಜ್ಯದ ಜನ ನರಕ ದರ್ಶನ ಮಾಡಿದ್ದಾಯಿತು. ಈಗ ಪುಬ್ಬ ಮಳೆ ಆರ್ಭಟಕ್ಕೆ ಅರ್ಧಕರ್ಧ ಉತ್ತರ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ತಿಂಗಳ ನಂತರ ಮತ್ತೆ ಎದ್ದಿರೋ ಮಹಾಮಳೆಗೆ ಉತ್ತರ ಕರ್ನಾಟಕದ ಜನ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದ್ದಾರೆ. ಊರು ಕೇರಿ ಹೊಲ ಗದ್ದೆಗಳೆಲ್ಲ ಸಂಪೂರ್ಣ ಜಲಮಯವಾಗಿವೆ. ಬಿಟ್ಟು ಬಿಡದೆ ಸುರಿತಾ ಇರೋ ರಣಚಂಡಿ ಮಳೆಗೆ ಕಲಬುರಗಿ ಜನ ನಲುಗಿ ಹೋಗ್ತಾ ಇದ್ದಾರೆ. ಮಳಖೇಡದಲ್ಲಿರುವಂತ ಕಾಗಿಣಾ ನದಿ ಹುಚ್ಚೆದ್ದು ಹರಿತಾ ಇದ್ದು ರಾಯರ ಉತ್ತರಾಧಿ ಮಠ ಸಂಪೂರ್ಣ ಮುಳುಗಡೆಯಾಗಿದೆ. ರಾಯರ ಬೃಂದಾವನ ಸುತ್ತ ನೀರು ಆವರಿಸಿದ್ದು ಪೂಜೆ ಸಲ್ಲಿಸುವುದಕ್ಕೆ ಅರ್ಚಕರು ಪರದಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಕಲಬುರಗಿ ಜಿಲ್ಲೆ ತತ್ತರಿಸಿ ಹೋಗಿದೆ. ನಾವೀಗ ಕಲಬುರಗಿಯ ಮಳಖೇಡದ ರಾಯರ ಮಠದಲ್ಲಿದ್ದೀವಿ, ಮೂಲ ಬೃಂದಾವನದ ಬಲ್ಲಿದ್ದೀವಿ. ಕಾಗಿಣಾ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯರ ಮೂಲ ಬೃಂದಾವನ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ನೀವು ನನ್ನ ಬಲಭಾಗದಲ್ಲಿ ನೋಡಬಹುದು. ಸಂಪೂರ್ಣವಾಗಿ ಮಠ ಜಲ ದಿಗ್ಬಂಧನ ಆಗಿರುವಂಥದ್ದು. ಮಠದಲ್ಲಿ ಸಾಕಷ್ಟು ಜನ ಅರ್ಚಕರು ಕೂಡ ಇನ್ನೂ ಆ ಮಠದಲ್ಲಿದ್ದಾರೆ. ಮಠದ ಸುತ್ತಮುತ್ತಲೂ ಕೂಡ ಸಾಕಷ್ಟು ನೀರು ಜಮಾವಣೆ ಆಗಿರೋದ್ರಿಂದ ಎಲ್ರಿಗೂ ಯಾರಿಗೂ ಕೂಡ ಮೂಲ ಬೃಂದಾವನ ಏನಿದೆ ರಾಯರ ಅಲ್ಲಿ ಜಯತೀರ್ಥ ಮೂಲ ಬೃಂದಾವನಕ್ಕೆ ಹೋಗಕ್ಕೆ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ. ಮರಣ ಮಳೆಯಿಂದಾಗಿ ಸಾವು ನೋವುಗಳು ಸಂಭವಿಸ್ತಾ ಇದ್ರೂ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಸೇಡಂ ತಾಲೂಕಿನ ಕುರಕುಂಟ ಗ್ರಾಮದ ವ್ಯಕ್ತಿಯೊಬ್ಬ ತುಂಬಿ ಹರಿತಾ ಇದ್ದ ಹಳ್ಳದಲ್ಲಿ ಮೀನಿನ ಬೇಟೆಗೆ ಹೋಗಿ ತಾನೇ ಶಿಕಾರಿಯಾಗಿದ್ದಾನೆ. ಮಳೆ ಅಬ್ಬರಿಸೋದಕ್ಕೆ ಶುರುವಾದರೆ ಸೃಷ್ಟಿಯಾಗುವ ಅವಾಂತರಗಳು ಒಂದೆರಡಲ್ಲ. ನಿರಂತರ ಮಳೆಗೆ ಚಿತ್ತಾಪುರ ತಾಲೂಕಿನ ಆಲೂರಲ್ಲಿ ಮನೆ ಮೇಲೆ ಬೃಹತ್ ಗಾತ್ರದ ಬಂಡೆಯೊಂದು ಉರುಳಿಬಿದ್ದಿದೆ. ಇದರ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸರ್ವನಾಶವಾಗಿವೆ. ರಾಯಚೂರು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಜೋರು ಮಳೆಗೆ ಯಲ್ಲಾಪುರ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೇಲ್ಛಾವಣಿ ಕುಸಿಯುತ್ತಿದ್ದಂತೆ ಮನೆಯಲ್ಲಿದ್ದವರು ತಕ್ಷಣ ಹೊರಬಂದಿದ್ದಾರೆ. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಇನ್ನೊಂದು ಕಡೆ ಆತ್ಕೂರು ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ. ಒಂದೇ ಸಮನೆ ಸುರಿತಾ ಇರೋ ಮಳೆಗೆ ಯಾದಗಿರಿ ಜನ ಅಕ್ಷರಶಃ ನಲುಗಿ ಹೋಗ್ತಾ ಇದ್ದಾರೆ. ಪಗಲಾಪುರ ಬಳಿ ಹಳ್ಳಿಗಳಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಗ್ರಾಮಗಳಿಗೆ ನೀರು ನುಗ್ಗಿದ ಪರಿಣಾಮ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ವರುಣ ಆರ್ಭಟಿಸೋದಕ್ಕೆ ಶುರುವಾಗಿದ್ದಾನೆ. 2-3 ದಿನಗಳಿಂದ ಅಬ್ಬರಿಸ್ತಾ ಇರೋ ಮಳೆರಾಯ ಮತ್ತೆ ಆತಂಕ ಸೃಷ್ಟಿ ಮಾಡಿದ್ದಾನೆ. ಒಟ್ಟಲ್ಲಿ ರಾಜ್ಯದಲ್ಲಿ ಪುಬ್ಬ ಅಬ್ಬರ ಜೋರಾಗಿದ್ದು ಜನರ ಬದುಕು ಮತ್ತೆ ನೀರಾಬಟ್ಟೆಯಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.